ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಬೆಂಡೆಕಾಯಿಂದ ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಹಾಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊತೀವಿ. ಆದರೆ ನಾನು ಅದರಿಂದ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಬೆಂಡೆಕಾಯಿಯನ್ನ ನಾವು ಆರೋಗ್ಯದ ಆಗರ ಅಂತಲೇ ಹೇಳಬಹುದು. ಕಡಿಮೆ ಕ್ಯಾಲೋರಿ ಹೊಂದಿರುವಂತಹ ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತರಕಾರಿ ಈ ಬೆಂಡೆಕಾಯಿ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ, ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಮತ್ತು ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ. ಇದರಲ್ಲಿ ಮೆಗ್ನೀಷಿಯಮ್ಮು, ವಿಟಮಿನ್ ಎ, ವಿಟಮಿನ್ ಕೆ ಮತ್ತೆ ನಾರಿನಾಂಶ, ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಕಂಡುಬರುತ್ತೆ. ಇದರಲ್ಲಿ ಅತಿ ಕಡಿಮೆ ಕ್ಯಾಲೋರಿ ಇದ್ದು ಕಾರ್ಬೋಹೈಡ್ರೇಟ್ ಅಂಶಗಳು ದೇಹದಲ್ಲಿನ ಕೆಟ್ಟ ಕೊಬ್ಬಿನಾಂಶವನ್ನ ಕಡಿಮೆ ಮಾಡಿ ನಮ್ಮ ದೇಹದ ತೂಕ ಇಳಿಲಿಕ್ಕೆ ಸಹಾಯ ಮಾಡುತ್ತೆ. ನಾನು ಈ ಹಿಂದೆ ಅನೇಕ ಬೆಂಡೆಕಾಯಿ ರೆಸಿಪಿಗಳನ್ನ ಹೇಳಿರುವ ಸಂದರ್ಭದಲ್ಲಿ ಹೇಳಿದ್ದೀನಿ, ಹಾಗೆ ಇವತ್ತು ಕೂಡ ಹೇಳ್ತೀನಿ. ಜ್ಞಾಪಕ ಶಕ್ತಿಗೆ, ಮೆದುಳನ್ನ ಚುರುಕುಗೊಳಿಸ್ಲಿಕ್ಕೆ ಈ ಬೆಂಡೆಕಾಯಿ ಅತ್ಯುತ್ತಮವಾದ ಆಹಾರ ಅಂತ ಹೇಳಬಹುದು. ಹಾಗಾಗಿ ಸಣ್ಣ ಮಕ್ಕಳಿಗೆ ಎಳೆ ಬೆಂಡೆಕಾಯಿಗಳನ್ನ ಹಸಿಯಾಗಿ ತಿನ್ನುವಂತಹ ಅಭ್ಯಾಸವನ್ನ ನಾವು ಮನೆಯಲ್ಲಿ ಮಾಡಿಸಿದ್ರೆ ಮಕ್ಕಳ ಮೆದುಳು ಬಹಳನೇ ಚುರುಕುಗೊಳ್ಳುತ್ತೆ. ತುಂಬಾನೇ ಒಳ್ಳೆಯದು. ಮತ್ತೆ ಈ ಹೊಟ್ಟೆ ಉಬ್ಬರ, ಅಜೀರ್ಣತೆ, ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಬೆಂಡೆಕಾಯಿ ದೂರ ಮಾಡುತ್ತೆ. ಇಂತಹ ಬೆಂಡೆಕಾಯಿಯನ್ನ ಬಳಸಿ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಹಳ ಬೇಗ ಮಾಡಬಹುದು, ಅಷ್ಟೇ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿಗೆ ಹೇಳಿ ಮಾಡಿಸಿದಂತಹ ಜೊತೆ. ಬೇಕಾಗಿರುವಂತಹ ಸಾಮಗ್ರಿಗಳು: ಬೆಂಡೆಕಾಯಿ ಅರ್ಧ ಕೆಜಿ, ಹಸಿ ಮೆಣಸಿನಕಾಯಿ 6ರಿಂದ 8, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ 3ರಿಂದ 4 ಚಮಚೆ, ಕರಿಬೇವು ಸ್ವಲ್ಪ, ಜೀರಿಗೆ, ಉಪ್ಪು ಮತ್ತೆ ನಿಂಬೆ ರಸ. ಮೇಲೆ ಒಗ್ಗರಣೆ ಕೊಡ್ಲಿಕ್ಕೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಮತ್ತೆ ಕರಿಬೇವು. ಮೊದಲಿಗೆ ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಒರೆಸಿ ಹೆಚ್ಕೊಳ್ಳಿ. ಹೆಚ್ಚಿ ಮಾಡ್ಲಿಕ್ಕಾದ ನಂತರ ಅದಕ್ಕೆ 1-2 ಚಮಚೆ ಎಣ್ಣೆಯನ್ನ ಹಾಕಿ ಹೆಚ್ಚಿದಂತಹ ಬೆಂಡೆಕಾಯನ್ನ ಹಾಕಿ ಲೋಳೆ ಹೋಗೋವರೆಗೂ ಹುರ್ಕೋಬೇಕು. ಬೆಂಡೆಕಾಯಿಯ ಲೋಳೆ ಎಲ್ಲ ಹೋಗಿದೆ ಅಂದ ನಂತರ ನಾವು ತಗೊಂಡಿರುವಂತಹ 6ರಿಂದ 8 ಹಸಿಮೆಣಸಿನಕಾಯಿ ಉದ್ದುದ್ದೇ ಹಾಕಿ, ಬೆಳ್ಳುಳ್ಳಿ ಮತ್ತೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಆ ಬೆಂಡೆಕಾಯಿ ಜೊತೆನಲ್ಲೇ ಹುರ್ಕೊಳ್ಳಿ ಲೋಳೆ ಹೋದ ನಂತರ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಕಡಲೆ ಬೀಜ, ನಾವೇನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಿ ಆ ಕಡಲೆ ಬೀಜವನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಬೆಂಡೆಕಾಯೇ ಮೆತ್ತಗಿರುತ್ತೆ, ನೀರು ಹಾಕುವಂತಹ ಅಗತ್ಯ ಬೀಳೋದೇ ಇಲ್ಲ. ಸ್ವಲ್ಪ ತರಿಯಾಗಿದ್ರೂ ಏನು ತೊಂದರೆ ಇಲ್ಲ, ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಅದನ್ನ ಒಂದು ಬಟ್ಲಿಗೆ ಬಗ್ಸಿ ಅದಕ್ಕೆ ನಿಂಬೆ ರಸವನ್ನ ಬೆರೆಸಿ. ಇಲ್ಲ ನಾವು ಮಿಕ್ಸಿಗೆ ಹಾಕೊಂತೀವಿ ಅಂದ್ರೂ ಮಿಕ್ಸಿಗೆ ನಿಂಬೆ ರಸ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ಒಂದು ಒಗ್ಗರಣೆ ಮಾಡುವಂತ ಒಂದು ಸಣ್ಣ ಬಾಣ್ಲೆ ಇರ್ಬೋದು ಅಥವಾ ಸೌಟಲ್ಲಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಯನ್ನ ಹಾಕಿ ಈ ಚಟ್ನಿಗೆ ಮಿಕ್ಸ್ ಮಾಡಿ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಸವಿಲಿಕ್ಕೆ ಕೊಡಿ. ಅತ್ಯದ್ಭುತವಾದ ರುಚಿಯನ್ನ ಕೊಡುತ್ತೆ. ಅದರ ಜೊತೆಗೆ ಅತ್ಯುತ್ತಮವಾದ ಆರೋಗ್ಯಕರವಾದ ಖಾದ್ಯ ಅಂತ ಹೇಳ್ಬಹುದು. ಬೆಂಡೆಕಾಯಿ ಚಟ್ನಿ ಹೇಗಿತ್ತು ಅನ್ನೋದನ್ನ AR.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.